ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತೇಳಿದರೆ, ನೀವು ಏನಾದರೂ ಆನ್ಲೈನ್ ಸರ್ವಿಸ್ ಸೆಂಟರ್ ಓಪನ್ ಮಾಡ್ಕೊಂಡಿದ್ದೀರಾ ಅಂತೇಳಿದ್ರೆ, ಯಾವುದೇ ಒಂದು ಕಂಪ್ಯೂಟರ್ ಶಾಪ್ ಓಪನ್ ಮಾಡ್ಕೊಂಡಿರ್ತೀರ, ನೀವು ಈಗ ಸೀಸನ್ ಏನಪ್ಪ ಅಂತೇಳಿದ್ರೆ ಹೊಸ ವೋಟರ್ ಐಡಿಗೆ ಅಪ್ಲಿಕೇಶನ್ ಹಾಕೋದು ಒಂದು ಸೀಸನ್ ಆಗಿದೆ. ಸೊ ನೀವೇನಾದರೂ ನಿಮ್ಮ ಒಂದು ವೋಟರ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿಬಿಟ್ಟು ಹೊಸ ಒಂದು ವೋಟರ್ ಐಡಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದಾಗ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರ. ಏನಪ್ಪ ಅದು ಅಂತಂದರೆ, ಯು ಕೆನಾಟ್ ಪ್ರೊಸೀಡ್ ಫಾರ್ ಮೋರ್ ದ್ಯಾನ್ 6 ಫಾರಮ್ಸ್ ಅಟ್ ಎ ಟೈಮ್. ಪ್ಲೀಸ್ ಟ್ರೈ ಒನ್ಸ್ ಫೈನಲ್ ಆ್ಯಕ್ಷನ್ ಹ್ಯಾಸ್ ಬಿನ್ ಟೇಕನ್ ಆನ್ ಎನಿ ಫಾರಮ್ ಅಂತ ತೋರಿಸುತ್ತೆ ಸ್ನೇಹಿತರೆ ಎರರು. ನೀವು ಸಬ್ಮಿಟ್ ಮಾಡುವ ಸಮಯದಲ್ಲಿ ಈ ಥರ ಎರರ್ ಮೆಸೇಜ್ ಬರುತ್ತೆ. ಸೊ ಇದು ಯಾಕೆ ಬರುತ್ತೆ, ಇದಕ್ಕೆ ಪರಿಹಾರ ಏನು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇದಕ್ಕೆ ಯಾವ ಕಾರಣದಿಂದ ಈ ಥರ ಎರರ್ ಮೆಸೇಜ್ ಬರುತ್ತೆ, ಇದಕ್ಕೆ ಪರಿಹಾರ ಏನು, ನಾವು ಹೊಸ ವೋಟರ್ ಐ ಡಿಗಳನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಓಕೆನಾ. ಈಗ ನೀವು ಮೊದಲನೇದಾಗಿ ಹೊಸ ವೋಟರ್ ಐ ಡಿಗೆ ಅರ್ಜಿ ಸಲ್ಲಿಸಿದ್ದಕ್ಕಾಗಿ ವೋಟರ್ ಸರ್ವಿಸ್ ಪೋರ್ಟಲಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ OTPನ ಪಡ್ಕೊಂಡು ಲಾಗಿನ್ ಆಗಿಬಿಟ್ಟು ಹೊಸ ವೋಟರ್ ಐಡಿಗೆ ಅರ್ಜಿನ ಸಲ್ಲಿಸ್ತಿರ್ತೀರ ಸ್ನೇಹಿತರೆ. ಸೊ ಹಂಗಾಗಿ ನಿಮ್ಮ ಒಂದು ವೋಟರ್ ಸರ್ವಿಸ್ ಪೋರ್ಟಲ್ ಲಾಗಿನ್ನಲ್ಲಿ ಈಗಾಗಲೇ ಆಲ್ರೆಡಿ 6ಕ್ಕಿಂತ ಹೆಚ್ಚು ಹೊಸ ವೋಟರ್ ಐಡಿಗೆ ಅರ್ಜಿ ಸಲ್ಲಿಕೆಯಾಗಿದ್ದು ಇನ್ನೂ ಅವು ಅಪ್ರೂವಲ್ ಆಗಿಲ್ಲ, ಅಂದರೆ ಅನುಮೋದನೆ ಆಗಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ನಿಮಗೆ ಈಗ ಹೊಸ ವೋಟರ್ ಐಡಿನ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಓಕೆನಾ. ನೆಕ್ಸ್ಟ್ ಇದಕ್ಕೆ ಪರಿಹಾರ ಏನು ಅಂತ ಹೇಳೋದಾದರೆ, ಒಂದು ವೇಳೆ ನಿಮ್ಮ ಹತ್ತಿರ ಬೇರೆ ಒಂದು ಮೊಬೈಲ್ ನಂಬರ್ ಅಂದರೆ ಇವಾಗ ಸಪೋಸು ಕಸ್ಟಮರ್ ಆಲ್ರೆಡಿ ಬಂದಿರ್ತಾರೆ. ಸೊ ಅವ್ರ ಹತ್ರ ಇರುವಂತಹ ಮೊಬೈಲ್ ನಂಬರ್ ಮುಖಾಂತರ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ವೋಟರ್ ಸರ್ವಿಸ್ ಪೋರ್ಟಲಲ್ಲಿ. ಸೊ ಅದು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದನ್ನು ನೋಡಿಕೊಂಡು ನಿಮ್ಮ ಒಂದು ವೋಟರ್ ಸರ್ವಿಸ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಸ್ವರ್ಡ್ನ ಪಡ್ಕೊಳ್ಬೋದು ಸ್ನೇಹಿತರೆ. ಓಕೆನಾ. ಆಗಾಗ ಈ ಥರ ಮಾಡಿದಾಗ ನಿಮಗೆ ಹೊಸ ವೋಟರ್ ಐ ಡಿ ಅರ್ಜಿಯನ್ನು ಸಲೀಸಾಗಿ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಥರ ಈ ಥರ ಎರರ್ ಬರೋದಿಲ್ಲ. ಯು ಕೆನಾಟ್ ಪ್ರೊಸೀಡ್ ಫಾರ್ ಮೋರ್ ದ್ಯಾನ್ 6 ಫಾರಮ್ಸ್ ಅಟ್ ಎ ಟೈಮ್. ಪ್ಲೀಸ್ ಒನ್ಸ್ ಫೈನಲ್ ಆ್ಯಕ್ಷನ್ ಹ್ಯಾಸ್ ಬೀನ್ ಟೇಕನ್ ಆನ್ ಎನಿ ಫಾರಮ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ಇಷ್ಟೇ ಸೊಲ್ಯೂಷನ್ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆಗಿಬಿಟ್ಟು ಹೊಸ ಅರ್ಜಿಯನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈಗ ಸಪೋಸ್ ನಿಮ್ಮ ಬೇರೆ ಒಂದು ಮೊಬೈಲ್ ನಂಬರ್ ಇತ್ತಂದರೆ ಆ ನಂಬರ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅದರಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಈಗ ಯಾರಾದರೂ ಗ್ರಾಹಕರು ಬಂದಿರ್ತಾರಲ್ಲ, ನಂದು ಒಂದು ವೋಟರ್ ಐ ಡಿ ಮಾಡಿಕೊಡಿ ಅಂತ ಬರ್ತಾರಲ್ಲ ಸ್ನೇಹಿತರೆ, ಅವರ ಒಂದು ಮೊಬೈಲ್ ಮುಖಾಂತರ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ವೋಟರ್ ಸರ್ವಿಸ್ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ, OTP ಕಳಿಸಿ, ಅವ್ರನ್ನ OTP ಹೇಳ್ತಾರೆ. ಸೊ ಅವ್ರ ಮೊಬೈಲ್ ಮುಖಾಂತರ ಲಾಗಿನ್ ಆಗಿ. ಓಕೆ, ಲಾಗಿನ್ ಆದ ನಂತರ ಹೊಸ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಅಷ್ಟೇ ಸಿಂಪಲ್ ಸ್ನೇಹಿತರೆ. ಓಕೆನಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಎರರ್ ಮೆಸೇಜಿಗೆ ಸೊಲ್ಯೂಷನ್ ಏನು ಅಂತ ತಿಳ್ಕೊಂಡಿರಲ್ಲ ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತಪ್ಪ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆನಾ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.